ಹಲೋ ಮಕ್ಕಳೇ, ವೆಲ್ಕಮ್ ಟು ಜಾಲಿ ಟೈಮ್ ಪ್ರೋಗ್ರಾಮ್. ಏನಿವತ್ತು ನಾನು ಮಾತ್ರ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಬರ್ತಾ ಬರ್ತಾ ಸ್ವೈಪರ್ ತುಂಬಾ ಸೋಂಬೇರಿ ಆಗಿದ್ದಾನೆ. ನಾನು ಎಷ್ಟು ಸುಂದರವಾಗಿ ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ದೀನಿ ನೋಡಿದ್ರ? ಈ ಸ್ವೈಪರ್ ಎಲ್ಲೋದ್ನ ಏನ್ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಏ ಸ್ವೈಪರ್, ಇಲ್ಲಿ ನೋಡಿ ಮಕ್ಕಳೇ, ನೀವೆಲ್ಲ ಎಷ್ಟು ಚುರುಕಾಗಿದ್ದೀರಾ. ಆದ್ರೆ ಸ್ವೈಪರ್ ನೋಡಿ ಚೆನ್ನಾಗಿ ನಿದ್ದೆ ಮಾಡಿ ಗುರ್ಕ ಹೊಡಿತಾ ಇದ್ದಾನೆ. ಎದ್ದೇಳ್ಸಣ, ಎದ್ದೇಳು ಎದ್ದೇಳು, ಬೇಗ ಎದ್ದೇಳು. ಯಾರ್ರಿ ಅದ? ಏನಾದ್ರೂ ಇದ್ರೆ ಬೆಳಗ್ಗೆ ಬಂದು ಹೇಳ್ರಿ, ಹೋಗ್ರಿ ಇವಾಗ. ಮಕ್ಕಳೇ, ಇವನು ಈ ತರ ಹೇಳಿದ್ರೆ ಎದ್ದೇಳಲ್ಲ. ಇವನ್ಗೆ ಬೇರೆ ಟ್ರೀಟ್ಮೆಂಟ್ ಇಟ್ಟಿದ್ದೀನಿ. ನಾನು ಟ್ರೀಟ್ಮೆಂಟ್ ರೆಡಿ ಮಾಡೋದ್ರೊಳಗಡೆ ನೀವು ಹೋಗಿ ಒಂದು ಶಾರ್ಟ್ ಫಿಲ್ಮ್ ನೋಡ್ಕೊಂಡ್ ಬರ್ತೀರಾ? ಓಕೆ, ಬೇಗ ನೋಡ್ಕೊಂಡ್ ಬನ್ನಿ. ಜೆನಿ, 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 ಹೋಗಿ ಸ್ನಾನ ಮಾಡು. ಬಾ ಹೋಗೋಣ. ಗೇಟ್ ಮುಚ್ಚು. ನೋಡ್ಕೊಂಡು ಬಾ. ಬಾ ಕೂತ್ಕೋ. ಓ ಅಣ್ಣ ಅಣ್ಣ, ಒಂದು ನಿಮಿಷ ನಿಲ್ಲಿಸಿ. ಬೃಂದಾ, ಡೈಲಿ ಸ್ಕೂಲ್ಗೆ ನಡ್ಕೊಂಡೇ ಹೋಗ್ತಿದ್ದೀಯಮ್ಮ? ಇಲ್ಲ ಆಂಟಿ, ಸೈಕಲಲ್ಲೇ ಹೋಗ್ತಿದ್ದೆ. ಸೈಕಲ್ ರಿಪೇರ್ ಆಗ್ಬಿಡ್ತು, ಅದು ರೆಡಿ ಮಾಡಕ್ಕೆ 1 ವಾರ ಆಗುತ್ತಂತೆ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀನಿ. ನಾಳೆಯಿಂದ ಮನೆಗೆ ಬಂದ್ಬಿಡು, ನಮ್ಮ ಜೊತೆ ಆಟೋದಲ್ಲೇ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಆಂಟಿ. ಅತ್ತಮ್ಮ, ಸ್ಕೂಲಲ್ಲಿ ಬಿಡ್ತೀವಿ. ಆಂಟಿ, ಅಮ್ಮ, ಯಾಕಮ್ಮ ಅವಳನ್ನ ಆಟೋದಲ್ಲಿ ಹೋಗೋಣ ಅಂತ ಬರಕ್ ಹೇಳಿದ್ರಿ? ಸೈಕಲ್ ಇಲ್ಲ, ಬಸ್ ಸೌಕರ್ಯನೂ ಇಲ್ಲ. 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾಳೆ. ನಮ್ಮಿಂದ ಆದ ಸಹಾಯ. ಅವಳು ಸರಿಯಾಗಿ ಸ್ನಾನನೇ ಮಾಡಲ್ಲ ಅನ್ಸುತ್ತಮ್ಮ. ಬೆವ್ರ ವಾಸನೆನ ತಾಳಕ್ಕಾಗಲ್ಲ. ತುಂಬಾನೇ ಗಲೀಜಾಗಿರ್ತಾಳೆ. ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಅಸಹ್ಯ ಆಗುತ್ತಮ್ಮ. ಹೀಗೆ ಮಾತಾಡಬೇಡ ಜನಿ. ಅವಳು ನಿಂತರ ಅಲ್ಲ. ಮನೆ ಮನೆಗೆ ಹಾಲಾಗ್ತಾಳೆ, ಮನೆ ಕೆಲಸ ಮಾಡ್ತಾಳೆ. ಬೆವ್ರು ಬರ್ದೇ ಇರೋದಕ್ಕೆ ಅವಳೇ ನಿಂತರ ಏಸಿಲಿಲ್ಲ. ಒಂದು ಹಾಲ್ ವ್ಯಾಪಾರ ನಂಬ್ಕೊಂಡೆ ಅವ್ರ ಕುಟುಂಬ ಬದುಕ್ತಿದೆ. ನಿನ್ ಪರಿಸ್ಥಿತಿ ಬೇರೆ, ಅವಳ ಪರಿಸ್ಥಿತಿ ಬೇರೆ. ಅದಕ್ಕೆ ಅಂತ ನನ್ನ ಪರಿಸ್ಥಿತಿ ನಾನು ಬದಲಾಯಿಸ್ಕೋಬೇಕಾ? ಇಲ್ಲ, ಅವಳ ಪರಿಸ್ಥಿತಿ ಬದಲಾಗೋದಕ್ಕೆ ನಮ್ಮಿಂದ ಆದಷ್ಟು ಸಹಾಯ ಮಾಡ್ಬೇಕು. ಏನ್ ಮಾಡ್ಬೇಕು? ಇವಾಗ ನಿನ್ನ ಸ್ವೆಟ್ರ್ ಕೊಡು. ಪಾಪ ಅರ್ಧೋಗಿರೋ ಸ್ವೆಟ್ರ್ ಹಾಕೊಂಡವಳೆ. ಅದು ನನಗ್ ಬೇಕು. ನೀನು 2 ಇಟ್ಕೊಂಡಿದ್ಯಲ್ಲ. ಒಂದು ನನಗ್ ಬಹುಮಾನ ಸಿಕ್ಕಿದ್ದು, ಇನ್ನೊಂದು ನನ್ನ ಆಸೆಯಿಂದ ತಗೊಂಡಿದ್ದು. ಹೌದು, ಆದ್ರೆ ನೀನು 2 ಉಪಯೋಗಿಸೋದಿಲ್ವಲ್ಲ. ಅದಕ್ಕೆ ಅಂತ ಇನ್ನೊಂದಿದ್ರೆ ತಪ್ಪಾ? ತಪ್ಪೆ. ಅವಶ್ಯಕತೆಗಿಂತ ಹೆಚ್ಚಾಗಿರೋದು ತಪ್ಪೆ. ಅದು ನನಗ್ ಬೇಕು ಅಷ್ಟೇ. ನೀವು ಬೇಕಿದ್ರೆ ಅವಳಿಗೆ ಬೇರೆ ತಕ್ಕೊಡಿ. ಬೃಂದಾ, ಬಾ ಹೋಗೋಣ. ಅಣ್ಣ ಹೋಗಿ. ಸರಿ ಅಕ್ಕ. ಆಂಟಿ, ಬೃಂದಾ, ನಿನಗೆ ಸ್ವೆಟರ್ನ ತಗೋ. ಥ್ಯಾಂಕ್ಸ್ ಆಂಟಿ. ಪರವಾಗಿಲ್ಲ.
ಅಮ್ಮ ಸ್ವೆಟ್ರ್ ಹರಿದೋಯ್ತಮ್ಮ, ಯಾರಿಗಾದ್ರೂ ಬೇರೆಯವ್ರಿಗೆ ಕೊಟ್ಬಿಡಿ. ಅರ್ಧೋಗಿರೋ ಸ್ವೆಟ್ರ್ ಯಾರಿಗೆ ಕೊಡೋದು? ಈಗೋ ಬಂದ್ಲಲ್ಲ, ಇವಳಿಗೆ ಕೊಡಿ. ಅವಳಿಗೆ ಏನೇ ಹೊಸದು ಕೊಡಿಸಿದ್ರು ಹಳೇದೇ ಹಾಕ್ಕೊಳ್ಳೋದು, ಅವಳ ಬುದ್ಧಿನೇ ಅದು. ನಿನಗೆ ಕೊಟ್ಟಿ ಸ್ವೆಟ್ರ್ ಎಲ್ಲಮ್ಮ? ನೀವು ಕೊಟ್ಟಿದ್ದ ಸ್ವೆಟ್ರು ತಗೊಂಡೋಗುವಾಗ ತುಂಬಾ ಥ್ಯಾಂಕ್ಸ್ ಅಮ್ಮ. ಅಜ್ಜಿಗೆ ಕೊಟ್ಬಿಟ್ಟೆ ಆಂಟಿ. ಸರಿ ತಗೊಳ್ಳಿ ಆಂಟಿ. ಅವಳ ಮನ್ಸು ಏನಂತ ಈಗ ಅರ್ಥ ಆಯ್ತಾ? ಅವಳಿಗೆ ಅವಶ್ಯಕತೆ ಇದ್ರು ಅವಳಿಗೆ ಸಿಕ್ಕಿದ್ನ ಮತ್ತೊಬ್ಬರಿಗೆ ಕೊಟ್ಬಿಟ್ಲು. ಆದರೆ ನೀನು ನಿನ್ಗೆ ಅವಶ್ಯಕತೆ ಇಲ್ದಿದ್ನ ಕೂಡ ಮತ್ತೊಬ್ಬರಿಗೆ ಕೊಡಲಿಲ್ಲ. ಅವಳಲ್ಲ ಕೊಳಕು, ನೀನು ಕೊಳಕು. ಅವಳು ಸುಂದರವಾದವಳು. ಬೃಂದ ಥರದ ಮಕ್ಕಳಿಂದಲೇ ಈ ದೇಶನೇ ಆಶೀರ್ವಾದವಾಗಿದೆ. ಈ ದೇಶದಲ್ಲಿ ಅವಶ್ಯಕತೆಯೊಂದಿಗೆ ಎಷ್ಟೋ ಮಕ್ಕಳಿರುವಾಗ ತುಂಬ ವಸ್ತುಗಳನ್ನ ನಾವು ಉಪಯೋಗಿಸದೆ ಮತ್ತೊಬ್ಬರಿಗೂ ಕೊಡದೆ ತುಂಬ ವ್ಯರ್ಥ ಮಾಡ್ತೀವಿ. ನಿನಗಿರೋದನ್ನ ಕೊಡೋದು ಬೇಡ, ಅವಶ್ಯಕತೆ ಇಲ್ದಿದ್ನ ಕೊಡ್ಬೋದಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಎಂದು ಬೈಬಲ್ ಹೇಳುತ್ತೆ. ಸ್ವಹಿತವಾಗಿ ಬದುಕದೆ ಬೇರೆಯವರ ಸ್ಥಿತಿನೂ ಯೋಚಿಸಿದ್ರೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಎಲ್ಲ ಸಿಗುತ್ತೆ. ಈಗ ಕಷ್ಟಪಡೋರ ಪರಿಸ್ಥಿತಿ ಏನಂತ ನನಗೆ ಗೊತ್ತಾಯ್ತಮ್ಮ. ಇನ್ನು ನನಗೋಸ್ಕರ ಮಾತ್ರ ಅಲ್ಲ, ಬೇರೆಯವ್ರಿಗೋಸ್ಕರನೂ ಜೀವಿಸ್ತೀನಮ್ಮ. ಇವಾಗ ನೋಡಿ ಸ್ವೈಪರ್ ಹಂಗೆ ಹಾರಿ ಎದ್ಬಿಡ್ತಾನೆ. ಏನು ಪಪ್ಪಾಯ ವಾಸನೆ ಬರ್ತಾ ಇದೆ? ಪಪ್ಪಾಯ ವಾಸನೆ. ಐ ಪಪ್ಪಾಯ, ಐ ಪಪ್ಪಾಯ. ಇಷ್ಟು ತನಕ ಎದ್ದೇಳಿಸ್ತಾ ಇದೀನಿ, ಎದ್ದೇಳ್ದಲ್ಲ. ಈಗ ಪಪ್ಪಾಯ ಅಂತ ತೋರಿಸಿದ ತಕ್ಷಣ ಪಪ್ಪಾಯ ಅಂತ ಎದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದೀಯಾ. ನೀನ್ ಕೊಡಲ್ಲ, ಹೋಗು. ಸಾರಿ ಫ್ರೆಂಡ್, ನೀನು ಎಬ್ಸಿದ್ದು ನಂಗೆ ಗೊತ್ತಾಗಿಲ್ಲ. ಪಪ್ಪಾಯನ ನಂಗೆ ಸೆಳೀತಾ ಇದೆ, ನಾಲ್ಗೆ ರುಚಿಗೆ ಎಳಿತಾ ಇದೆ, ಕೊಡೋ. ಸರಿ ಸರಿ ಕೊಡ್ತೀನಿ ತಡಿ. ನಾನು ನಿನಗೆ ಕೊಡ್ಬೇಕಂದ್ರೆ ಈ ಪಪ್ಪಾಯದಲ್ಲಿ ಏನೆಲ್ಲ ಒಳ್ಳೇದಿದೆ ಅಂತ ಹೇಳಿ ನೋಡೋಣ, ಅವಾಗ ಕೊಡ್ತೀನಿ. ಪಪ್ಪಾಯ ಹಣ್ಣಲ್ಲಿ ಏನು ಒಳ್ಳೇದಿದೆ? ಏನು ಏನು ಅಂದರೆ ಗೊತ್ತಿಲ್ವಾ? ಏನು ಗೊತ್ತಿಲ್ವಾ? ತಿನ್ನಕ್ ಮಾತ್ರ ಗೊತ್ತು. ರಾಬಿ, ನೀನೇನು ಬೇಕಾದರೂ ಹೇಳು. ಮೊದಲು ಪಪ್ಪಾಯನ ಕೊಟ್ಬಿಟ್ಟು ಆಮೇಲೆ ಏನು ಬೇಕಾದ್ರೂ ಮಾತಾಡು. ಇರು ಸ್ವೈಪರ್, ಈ ಪಪ್ಪಾಯ ನಿನಗೇನೆ. ನೀನು ಈ ಪಪ್ಪಾಯನ ತಿನ್ನೋದಕ್ಕೆ ಮುಂಚೆ ಈ ಪಪ್ಪಾಯದಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಆ ಪಪ್ಪಾಯನೇ ನಮ್ಗೆ ಹೇಳುತ್ತೆ. ಅದನ್ನ ಕೇಳ್ಬಿಟ್ಟು ಇಬ್ರು ಅರ್ಧ ತಿನ್ನೋಣವಾ? ಈ ಕೇಳೋಣ. ಓಕೆ, ಕೇಳೋಣ. ಹಲೋ ಮಕ್ಕಳೇ, ಏನಿದು ದಪ್ಪಗೆ ಗುಂಡಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನನ್ನ ಹೆಸರು ಏನಂತ ಗೊತ್ತಾ? ಕೆಲವ್ರು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ನಾನೇ ನಿಮ್ಮ ಪಪ್ಪಾಯ ಮಾತಾಡ್ತಿರೋದು. ನನ್ನನ್ನು ತಿನ್ನುವಾಗ ಸಿಹಿಯಾಗಿ ರುಚಿಯಾಗಿರ್ತೀನಿ. ಅಷ್ಟೇ ಅಲ್ಲ ಮಕ್ಕಳೇ, ಪೋಷಕಾಂಶಗಳನ್ನು ಕೂಡ ಒಳಗೊಂಡಿದ್ದೀನಿ. ನನ್ನ ಹತ್ರ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ? ನನ್ನ ಹತ್ರ ವೈಟಮಿನ್ ಸಿ, ವೈಟಮಿನ್ ಎ ಕೂಡ ಇದೆ, ಗೊತ್ತಾ ಮಕ್ಕಳೇ? ವೈಟಮಿನ್ ಸಿ ನಿಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿ ಇಟ್ಕೊಳ್ಳುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನನ್ಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನನ್ನ ನೀವು ತಿನ್ನಿ ಮಕ್ಕಳೇ, ಯಾಕೆಂದ್ರೆ ನನ್ನಲ್ಲಿ ವೈಟಮಿನ್ ಎ ತುಂಬಾ ಇದೆ. ನಿಮಗೆ ಚೆನ್ನಾಗಿ ಸ್ಪಷ್ಟವಾದ ದೃಷ್ಟಿ ಉಂಟಾಗೋದಕ್ಕೆ ನಾನ್ ನಿಮಗೆ ಹೆಲ್ಪ್ ಮಾಡ್ತೀನಿ. ನಿಮ್ಮಲ್ಲಿ ಕೆಲವರು ಯೋಚನೆ ಮಾಡ್ತಾ ಇದ್ದೀರಿ, ನಾನು ತುಂಬಾ ದಪ್ಪ ಇದ್ದೀನಿ, ನನ್ನ ತೂಕನ ಹೇಗೆ ಕಡಿಮೆ ಮಾಡೋದು ಅಂತ. ನನ್ನನ್ನ ತಿಂದ್ರೆ ನಿಮ್ಮ ತೂಕವನ್ನ ಇಳಿಸ್ಲಿಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ. ಅಷ್ಟೇ ಅಲ್ಲ ಮಕ್ಕಳೇ, ನನ್ನನ್ನ ತಿಂದ್ರೆ ಡೈಜೆಷನ್ ಆಗೋದಕ್ಕೂ ನಾನ್ ಹೆಲ್ಪ್ ಮಾಡ್ತೀನಿ. ನನ್ನನ್ನ ತಿನ್ನಿ, ಹೆಲ್ತಿಯಾಗಿರಿ.
ನಿಮ್ ಫ್ರೆಂಡ್ಸ್ಗಳಿಗೆ ಕೂಡ ನನ್ ಬಗ್ಗೆ ಹೇಳಿ ಮಕ್ಕಳೇ, ಓಕೆನಾ? ಬಾಯ್. ಏನ್ ಮಕ್ಳೇ, ಹೆಲ್ತ್ ಟಿಪ್ಸ್ ನ ನೋಡಿದ್ರಾ? ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿತ್ತಾ? ಪಪ್ಪಾಯದಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿದ್ರಾ? ಹೇ ಸ್ವೈಪರ್, ಪಪ್ಪಾಯ ತುಂಬಾ ಚೆನ್ನಾಗಿತ್ತಲ್ವಾ? ಬಾ ಮಕ್ಕಳ ಜೊತೆ ಸೇರಿ ನಾವು ಪ್ರೇಯರ್ ಮಾಡೋಣ. ಏನೋ ಪ್ರೇಯರಾ? ನಾವು ನೆಕ್ಸ್ಟ್ ಪ್ರೇಯರ್ ಮಾಡ್ಲಿದ್ದೇವೆ. ನಾವಿವತ್ತು ಒಂದು ಜನಾಂಗದ ಬಗ್ಗೆ ನೋಡಿ ನಂತರ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿದ್ದೇವೆ. ಪ್ರಾರ್ಥನೆಗೆ ಮುಂಚೆ ಅವ್ರ ಬಗ್ಗೆ ಒಂದು ವಿಡಿಯೋ ನೋಡೋಣ. ಓಕೆ, ನೋಡೋಣ. ಮಕ್ಕಳೇ, ಇವತ್ತು ಒಂದು ಹೊಸ ಬುಡಕಟ್ಟು ಜನಾಂಗದವ್ರ ಬಗ್ಗೆ ನಾವು ನೋಡ್ಲಿದ್ದೇವೆ. ಅವರ ಹೆಸರು ಅಂಗಮಿ. ಈ ಬುಡಕಟ್ಟು ಜನಾಂಗದವರು ಎಲ್ಲಿದ್ದಾರೆ ಗೊತ್ತಾ ಮಕ್ಕಳೇ? ನಮ್ಮ ಇಂಡಿಯಾದಲ್ಲಿ ಈಶಾನ್ಯ ಭಾಗದಲ್ಲಿರುವ ನಾಗಾಲ್ಯಾಂಡ್ ನಲ್ಲಿ ಬಾಳ್ತಾ ಇದ್ದಾರೆ. ಇವರ ಕೆಲಸ ಏನಂದ್ರೆ ಬಿದಿರಿನ ಉತ್ಪನ್ನಗಳು, ಕಬ್ಬಿನ ಪೀಠೋಪಕರಣಗಳು, ಹಾಸಿಗೆಗಳು ಮತ್ತು ಚಾಕುಗಳನ್ನು ತಯಾರಿಸುವುದು. ಮಕ್ಕಳೇ, ನಿಮಗೆ ಗೊತ್ತಾ, ಅಂಗಮಿ ಜನಾಂಗದವರು ವ್ಯತ್ಯಾಸವಾದ ವಸ್ತ್ರವನ್ನು ಧರಿಸ್ತಾರಂತೆ. ಗಂಡಸರು ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ವಸ್ತ್ರಗಳನ್ನ ಧರಿಸ್ತಾರೆ. ಸ್ತ್ರೀಯರು ಬಳೆಗಳು, ಓಲೆಗಳು, ಮುತ್ತುಗಳನ್ನ ಹಾಕೊಳ್ತಾರೆ. ಇವರಿಗೂ ಕೂಡ ಒಂದು ವಿಶೇಷವಾದ ಆಚರಣೆ ಇದೆ ಮಕ್ಕಳೇ. ಅದು ಏನಂದ್ರೆ ಹಾರ್ನ್ ಬಿಲ್ ಅನ್ನೋ ಆಚರಣೆ. ಇದರಲ್ಲಿ ಈ ಜನರನ್ನ ಹೆಚ್ಚಾಗಿ ನಾವು ನೋಡಬಹುದು. ಏನ್ ಮಕ್ಕಳೇ, ಈ ಜನರಿಗಾಗಿ ಪ್ರಾರ್ಥನೆ ಮಾಡೋಣವಾ? ಹಾಯ್ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ನಿಮ್ಮೆಲ್ರನ್ನೂ ನೋಡೋದ್ರಲ್ಲಿ ನನ್ ಬಹಳ ಸಂತೋಷ. ನಾವು ಈ ನೋ ಅಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ಯಾವ್ದಕ್ಕಾಗಿ ಪ್ರಾರ್ಥಿಸ್ತೀವಿ ಅಂದ್ರೆ, ನಾವು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಅಂಗಮಿ ಜನಾಂಗಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. ಅಂಗಮಿ ಜನಾಂಗದವರು ಎಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಇಂಡಿಯಾ ದೇಶದ ಈಶಾನ್ಯ ಭಾಗದಲ್ಲಿ ನಾಗಾಲ್ಯಾಂಡಿನಲ್ಲಿ ವಾಸವಾಗಿರುತ್ತಾರೆ. ಇಲ್ಲಿ ಎಂತಹ ಕೆಲಸಗಳನ್ನು ಮಾಡುತ್ತಾರೆ ಎಂದರೆ ಚಾಕು ತಯಾರಿಸುವುದು, ಮರದ ಪೀಠೋಪಕರಣಗಳನ್ನು ಮಾಡುವುದು, ಇಂಥ ಕೆಲಸಗಳನ್ನು ಮಾಡುತ್ತಾರೆ. ಅಲ್ಲಿರುವಂತ ಪುರುಷರು ಕಪ್ಪು ಮತ್ತು ಬಿಳಿ ಬಟ್ಟೆಗಳನ್ನು ಮಾತ್ರ ಧರಿಸುತ್ತಾರೆ. ಆದರೆ ಮಹಿಳೆಯರು ಬಳೆಗಳು, ಮುತ್ತುಗಳು, ಕಿವಿ ಓಲೆಗಳು ಮತ್ತು ಇತರ ವಸ್ತುಗಳನ್ನು ಧರಿಸುತ್ತಾರೆ. ಅದು ಮಾತ್ರವಲ್ಲ, ಅವರು ಹಲವು ಹಬ್ಬಗಳನ್ನು ಆಚರಿಸುತ್ತಾ ಇರುತ್ತಾರೆ. ನಾವು ಯಾವುದಕ್ಕಾಗಿ ಪ್ರಾರ್ಥಿಸುತ್ತೇವೆಂದರೆ ಅವರು ರಕ್ಷಣೆ ಹೊಂದಬೇಕು, ಅವರ ಮಧ್ಯದಲ್ಲಿ ಉಜ್ಜೀವನ ಬರಬೇಕು, ಅವರಿಗೆ ಸರಿಯಾದ ವಿದ್ಯಾಭ್ಯಾಸ ಸಿಗಬೇಕೆಂದು ನಾವು ಪ್ರಾರ್ಥಿಸಲಿದ್ದೇವೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಮೊಣಕಾಲು ಹಾಕಿ ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ನಿಮಗೆ ವಂದನೆ ದೇವರೇ. ಈ ಸಮಯದಲ್ಲಿ ಅಪ್ಪ, ಅಂಗಾಮಿ ಜನಾಂಗಕ್ಕಾಗಿ ಪ್ರಾರ್ಥಿಸುತ್ತೇವೆ. ಅಪ್ಪ, ನೀವು ಆ ಜನಾಂಗವನ್ನು ರಕ್ಷಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಅಪ್ಪ, ನಿಮ್ಮ ಉಜ್ಜೀವನದ ಬೆಂಕಿಯನ್ನು ಜನರ ಮಧ್ಯದಲ್ಲಿ ಹಾಕಿರಿ. ನಮ್ಮ ರೀತಿಯ ಅವರು ಸಾಧಾರಣ ಜನರಾಗಿ ಬದಲಾಗುವಂತೆ ನೀವು ಕೃಪೆ ಮಾಡಿರಿ. ನಿಮ್ಮನ್ನು ತಿಳಿಯುವಂತೆ ತಿಳುವಳಿಕೆ ಅವರಿಗೆ ಉಂಟಾಗಲ್ಲಪ್ಪ. ಈ ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸಲಿದ್ದೇವೆ. ನಮ್ಮ ಮಧ್ಯದಲ್ಲಿರುವ ಜೋನ ಈ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಪ್ರೀತಿಯುಳ್ಳ ಏಸಪ್ಪ, ಈ ದಿನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವ್ರೆ. ಈ ದಿನದಲ್ಲಿ ನಾವು ಚಿಕ್ಕ ಮಕ್ಕಳೆಲ್ಲ ಸೇರಿ ಅಂಗಮಿ ಜನಾಂಗಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವಪ್ಪ. ಅವರೆಲ್ಲರೂ ರಕ್ಷಿಸಲ್ಪಡ್ಬೇಕೇಸಪ್ಪ. ನಿಮ್ಮನ್ನ ತಿಳ್ಕೋಬೇಕು. ನೀವ್ ಹೇಳಿದ್ದೀರಲ್ಲಪ್ಪ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು, ಸತ್ಯದ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಅದಕ್ಕೆ ನೀವು ಚಿತ್ತವುಳ್ಳವರಾಗಿದ್ದೀರಲ್ಲಪ್ಪ. ಅದೇ ರೀತಿ ನೀವ್ ಎಲ್ಲರನ್ನೂ ರಕ್ಷಣೆ ಮಾಡಿ ಏಸಪ್ಪ. ಏಸಪ್ಪ, ಈ ಅಂಗಾಮಿ ಜನಾಂಗದ ಮಧ್ಯದಲ್ಲಿ ಅವರಿಗೆ ಸಾಕಷ್ಟು ಶಿಕ್ಷಣದ ಜ್ಞಾನ ಇಲ್ಲಪ್ಪ. ನೀವು ಜ್ಞಾನನ ಕೊಡಿರಿ. ಇದಕ್ಕೆ ನೀವು ನಮ್ ಸರ್ಕಾರದೊಂದಿಗೆ ಮಾತನಾಡಿ ಏಸಪ್ಪ. ಅವರ ಜೀವನ ಅಭಿವೃದ್ಧಿ ಆಗ್ಬೇಕಪ್ಪ. ಈ ಜನರ ಮಧ್ಯದಲ್ಲೇ ಒಂದು ಉಜ್ಜೀವನದ ಬೆಂಕಿಯನ್ನು ಹಾಕಿರಿ. ಇದೋ ಬೆಂಕಿಯನ್ನು ಹಾಕಲು ಬಂದಿದ್ದೇನೆ, ಅದು ಈಗಲೇ ಹತ್ತಿ ಉರಿಯುವುದು ಅಂತ ಹೇಳಿದ್ದೀರಲ್ಲಪ್ಪ. ಅಪ್ಪ, ಅಲ್ಲಿರೋ ಚಿಕ್ಕ ಮಕ್ಕಳ ಮೇಲೆ, ಯೌವನಸ್ಥರ ಮೇಲೆ, ಹಿರಿಯರ ಮೇಲೆ, ಎಲ್ಲರ ಮೇಲೂ ನೀವು ಬೆಂಕಿಯನ್ನು ಹಾಕಿರಿ ಅಪ್ಪ. ಅವ್ರು ನಿಮಗಾಗಿ ಎದ್ದು ಪ್ರಕಾಶಿಸಬೇಕೇಸಪ್ಪ. ನೀವು ಅದೇ ರೀತಿ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಆಮೇನ್. ಸರಿ ಮಕ್ಕಳೇ, ನಾವು ಇಷ್ಟೊತ್ತು ಅಂಗಮಿ ಜನಕ್ಕಾಗಿ ಪ್ರಾರ್ಥಿಸಿದೆವು. ಇವಾಗ ನಾವು ಯಾವುದಕ್ಕಾಗಿ ಪ್ರಾರ್ಥಿಸುತ್ತೇವೆಂದರೆ, ಯೇಸು ಬಿಡಿಸುತ್ತಾನೆ ಸೇವೆಯಲ್ಲಿ ಮೋಹನ್ ಅಂಕಲ್ಗೆ ಕೊಟ್ಟಿರೋ ದರ್ಶನಕ್ಕಾಗಿ ನಾವು ಪ್ರಾರ್ಥಿಸಲಿದ್ದೇವೆ. ಅದರಲ್ಲಿ 50 ಕೋಟಿ ಜನರಿಗೆ ಸುವಾರ್ತೆ ಸಾರಲ್ಪಡಬೇಕು. 5 ಕೋಟಿ ಆತ್ಮಗಳು ರಕ್ಷಣೆ ಹೊಂದಬೇಕು. ವಿಶೇಷವಾಗಿ ಚಿಕ್ಕ ಮಕ್ಕಳ ಸೇವೆಯಲ್ಲಿ 10 ಕೋಟಿ ಮಕ್ಕಳಿಗೆ ಸುವಾರ್ತೆ ಸಾರಲ್ಪಡಬೇಕು. 1 ಕೋಟಿ ಆತ್ಮಗಳು ರಕ್ಷಣೆ ಹೊಂದಬೇಕು. ಅದಕ್ಕಾಗಿ ಮೋಹನ್ ಅಂಕಲ್ ತೆಗೆದುಕೊಳ್ಳೋ ಎಲ್ಲ ಪ್ರಯತ್ನಗಳು ಸಫಲವಾಗಬೇಕು. ಅಲ್ಲಿರೋ ಎಲ್ಲ ಸೇವಕರು ಮಹಿಮೆಯಾಗಿ ಉಪಯೋಗಿಸಲ್ಪಡಬೇಕು. ಇದಕ್ಕಾಗಿ ನಾವು ಪ್ರಾರ್ಥಿಸೋಣ. ಅಪ್ಪ, ಒಂದು ಬಾರಿಯಾಗಿ ನಮ್ಮನ್ನು ತಾಳ್ಮೆಯಿಂದ ತಗ್ಗಿಸಿ ಒಪ್ಪಿಸಿಕೊಡುತ್ತೇವಪ್ಪ. ಮೋಹನ್ ಅಂಕಲ್ಗೆ ನೀವು ಕೊಟ್ಟಿರುವ ದರ್ಶನವನ್ನು ನೆರವೇರಿಸಬೇಕಾಗಿ ಪ್ರಾರ್ಥಿಸುತ್ತೇವಪ್ಪ. ಅಪ್ಪ, ಸುವಾರ್ತೆ ಸಾರಲ್ಪಡದ ಜಾಗಗಳಲ್ಲಿ ಸುವಾರ್ತೆ ಸಾರಲ್ಪಡಬೇಕಪ್ಪ. ನಿಮ್ಮ ಉಜ್ಜೀವನದ ಬೆಂಕಿಯನ್ನು ಎಲ್ಲ ಕಡೆ ಹರಡುವಂತೆ ಮಾಡಿರಿ ಅಪ್ಪ. ಅಪ್ಪ, ನಿಮ್ಮ ಚಿತ್ತ ಈ ಸೇವೆಯಲ್ಲಿ ನೆರವೇರಲಿ. ಅವರು ಮಾಡುವ ಎಲ್ಲ ಸೇವೆಗಳನ್ನು ಆಶೀರ್ವದಿಸಿರಿ. ಮೋಹನ್ ಅಂಕಲ್ನ ನೀವು ಉಪಯೋಗಿಸಿರಿ.
ಅವರು ತೆಗೆದುಕೊಳ್ಳುವ ಎಲ್ಲ ಪ್ರಯತ್ನಗಳು ಸಫಲವಾಗಬೇಕಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ. ಕರ್ತನೆ, ನಿಮ್ಮ ಹಸ್ತದಲ್ಲಿ ತಾಳ್ಮೆಯನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ಇವತ್ತು 2 ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸಿದ್ದೇವೆ. ಅಂಗಾಮಿ ಜನಾಂಗಕ್ಕಾಗಿ ಪ್ರಾರ್ಥಿಸಿದೆವು, ಮೋಹನ್ ಅಂಕಲ್ಗೆ ಕೊಟ್ಟಿರೋ ದರ್ಶನಕ್ಕಾಗಿ ನಾವು ಪ್ರಾರ್ಥಿಸಿದೆವು. ನೀವು ಇದಕ್ಕಾಗಿ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿಕೊಳ್ಳಿರಿ. ಮುಂದಿನ ಸೆಗ್ಮೆಂಟಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೀನಿ. ಗಾಡ್ ಬ್ಲೆಸ್ ಯು. ಮಕ್ಕಳೇ, ಅಂಗಮಿ ಜನರಿಗಾಗಿ ಪ್ರಾರ್ಥನೆ ಮಾಡಿದ್ರ, ಆ ಜನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದ್ರ, ನಾನು ಪ್ರಾರ್ಥನೆ ಮಾಡಿದೆ. ನಾವು ಮತ್ತೊಬ್ಬರಿಗಾಗಿ ಮಾಡುವಂತ ಪ್ರಾರ್ಥನೆ ಯೇಸಪ್ಪನಿಗೆ ತುಂಬಾ ಇಷ್ಟ. ಸೂಪರ್ ಕಣ, ನೀನು ಚೆನ್ನಾಗಿ ಹೊರ್ಕಡ್ಕೊಂಡು ನಿದ್ದೆ ಮಾಡಿ ಇವಾಗ ಬಂದು ಅಡ್ವೈಸ್ ಮಾಡು. ಮೊದಲು ಬೇಗ ಎದ್ದು ಪ್ರೇಯರ್ ಮಾಡ್ಬೇಕಂತ ಯೇಸಪ್ಪನ ಹತ್ರ ಪ್ರಾರ್ಥನೆ ಮಾಡು. ಸರಿ, ಇನ್ ಮುಂದೆ ನಾನು ಬೇಗ ಎದ್ದು ಇತರರಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ಸರಿನಾ ಮಕ್ಕಳೇ? ಇವಾಗ ನಾವು ಮೆಸೇಜ್ ಕೇಳಲಿದ್ದೇವೆ. ನೀವು ಶಾರ್ಟ್ ಫಿಲ್ಮ್ ಅಲ್ಲಿ ನೋಡಿದ್ರಲ್ವಾ, ನಾವು ನಮಗೋಸ್ಕರ ಮಾತ್ರ ಬಾಳ್ಬಾರ್ದು, ಇತರರಿಗಾಗಿನೂ ಬಾಳ್ಬೇಕು, ಎಲ್ರೂ ಪ್ರೀತಿಸ್ಬೇಕು. ಸರಿ, ನಾವು ಇವಾಗ ಮೆಸೇಜ್ ಕೇಳಲಿದ್ದೇವೆ. ಇದು ನಿಮ್ಮ ಲೈಫಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸರಿ, ಮೆಸೇಜ್ ಕೇಳೋಣವಾ? ರೆಡಿ ಆಗಿದ್ದೀರಾ? ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಇನ್ಸಿಡೆಂಟ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತಿದೆ. ಏನು ಗೊತ್ತಾ, ಇವತ್ತು ನೀವೆಲ್ಲ ಚರ್ಚ್ಗೆ ಹೋಗಿ ಬಂದಿರ್ತೀರಲ್ವಾ? ಚರ್ಚಲ್ಲಿ ಏನು ಮಾಡಿದ್ರು? ಏಸಪ್ಪ ಬಗ್ಗೆ ಅನೇಕ ಕಾರ್ಯಗಳು ಹೇಳಿದ್ರು, ಚರ್ಚಲ್ಲಿ ಮೆಸೇಜ್ ಕೊಟ್ರಲ್ವಾ? ಇದೇ ಥರನೇ ಏಸಪ್ಪ ಒಂದಿನ ಬೆಟ್ಟದಲ್ಲಿ ಇದ್ಕೊಂಡು ಮೆಸೇಜ್ ಕೊಡ್ತಾ ಇದ್ರು. ಅಂದರೆ ಏಸಪ್ಪನ ತುಂಬ ಜನ ಹುಡುಕೊಂಡು ಬಂದಿದ್ರಿಂದ ಏಸಪ್ಪ ಜನರ ಹತ್ರ ಮಾತಾಡ್ತಾ ಇದ್ರು. ಸರಿನಾ? ಏಸಪ್ಪ ಜನರ ಹತ್ರ ಅನೇಕ ಕಾರ್ಯಗಳನ್ನು ಮಾತಾಡ್ತಾ ಇದ್ರು, ಒಂದೊಂದು ಕಾರ್ಯಗಳನ್ನು ಕುರಿತು ಹೇಳ್ತಾ ಇದ್ರಾ. ಏಸಪ್ಪ ಮಾತಾಡ್ತಾ ಇದ್ದಿದ್ದನ್ನ ಕೇಳ್ತಾ ಇದ್ದಿದ್ರಿಂದ ಆ ಜನರಿಗೆ ಟೈಮ್ ಹೋಗಿದ್ದೆ ಅವ್ರಿಗೆ ಗೊತ್ತಾಗಿಲ್ಲ. ಹಾಗೆ ಸಾಯಂಕಾಲ ಆಗ್ಬಿಡ್ತು. ಸಾಯಂಕಾಲ ಆದಮೇಲೆ ಸರಿ ಇವ್ರನ್ನೆಲ್ಲ ಕಳಿಸ್ಬಿಡೋಣ, ತುಂಬ ಲೇಟ್ ಆಯಿತು ಅಂದ್ಬಿಟ್ಟು ಏಸಪ್ಪನ ಶಿಷ್ಯರು ಏಸಪ್ಪನ ಬಳಿ ಹೇಳ್ತಾರೆ. ಏಸಪ್ಪ ಹೇಳ್ತಾರೆ, ಇಲ್ಲ, ಇವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇವರು ಇಲ್ಲೇ ಇದ್ದು ನಾನು ಮಾತಾಡೋದನ್ನ ಕೇಳಿಸ್ಕೊತಿದ್ದಾರೆ, ಅದರಿಂದ ಅವ್ರಿಗೆ ಹಸಿವಾಗಿರುತ್ತೆ, ಅವ್ರಿಗೆ ಊಟ ಕೊಟ್ಟು ಕಳಿಸ್ಬಿಡಿ ಹಂಗಂತ ಹೇಳಿದ್ರು. ಅವಾಗ ಊಟ ಮಾಡೋದಕ್ಕೆ ಏನಿದೆ ಅಂತ ಹುಡ್ಕೋವಾಗ ಒಬ್ಬ ಚಿಕ್ಕ ಹುಡುಗ ಬಂದು ನಿಲ್ತಾನೆ. ಆ ಚಿಕ್ಕ ಹುಡುಗನ ಹತ್ತಿರ 5 ರೊಟ್ಟಿ 2 ಮೀನು ಇತ್ತಂತೆ. ನಿಮಗ್ ಕೂಡ ಅನೇಕರಿಗೆ ಇನ್ಸಿಡೆಂಟ್ ಗೊತ್ತಿದೆಯಲ್ಲ. ಸರಿ, 5 ರೊಟ್ಟಿ 2 ಮೀನು ಚಿಕ್ಕ ಹುಡುಗನ ಬಳಿ ಇತ್ತಂತೆ. ಏಸಪ್ಪನ ಶಿಷ್ಯರು ಏಸಪ್ಪನ ಬಳಿ ತೆಗೆದುಕೊಂಡು ಹೋಗಿ, ಇಲ್ಲಿ ಏನೂ ಇಲ್ಲ, 2 ಮೀನು 5 ರೊಟ್ಟಿಯನ್ನ ಈ ಚಿಕ್ಕ ಹುಡುಗ ಇಟ್ಕೊಂಡಿದ್ದಾನೆ, ಆ ಚಿಕ್ಕ ಹುಡುಗ ನಿಮ್ಮ ಬಳಿ ಕೊಡುತ್ತಿದ್ದಾನೆ ಎಂದು ಹೇಳಿದರೆ. ಆಗ ಏಸಪ್ಪನ ಕೊಡಿರಿ ಹಂಗಂತೇಳಿ ಏಸಪ್ಪ ತಗೊಂಡು ಆ 2 ಮೀನು 5 ರೊಟ್ಟಿನ ಏಸಪ್ಪ ಬ್ಲೆಸ್ ಮಾಡಿದ್ರು. ಬ್ಲೆಸ್ ಮಾಡಿ ಇದನ್ನ ತಗೊಂಡೋಗಿ ಎಲ್ಲರಿಗೂ ಕೊಡಿ ಅಂತ ಹೇಳಿದಾಗ ಈ 5 ರೊಟ್ಟಿ 2 ಮೀನನ್ನ ಅಲ್ಲಿದ್ದಂತೆ ಎಲ್ಲ ಜನರಿಗೆ ಹೋಗಿ ಕೊಟ್ರಂತೆ. ಕೊಡೋವಾಗ ನಿಮಗೆ ಗೊತ್ತಾ, ಅದರಲ್ಲಿ ಊಟ ಮಾಡಿದವರು ಬರೀ ಗಂಡಸರೇ 5,000 ಜನರಿದ್ದಾರಂತೆ. ಅಷ್ಟು ಊಟ ಏಸಪ್ಪ ಬ್ಲೆಸ್ ಮಾಡಿದ್ರಿಂದ ಆಯ್ತಂತೆ. ಅದು ಮಾತ್ರ ಅಲ್ಲ ಮಕ್ಕಳೇ, 12 ಬ್ಯಾಸ್ಕೆಟ್ ಆಗೋ ಅಷ್ಟು ಮಿಕ್ಕಿತ್ತಂತೆ. 12 ಬುಟ್ಟಿ ತುಂಬ ಅಷ್ಟು ರೊಟ್ಟಿ ಇನ್ನೂ ಮಿಕ್ಕಿತ್ತಂತೆ. ನೋಡಿರಿ, ಆ ಬರೀ 2 ಮೀನು 5 ರೊಟ್ಟಿನ ಏಸಪ್ಪ ಬ್ಲೆಸ್ ಮಾಡಿದ್ರಿಂದ ಅದು 5,000 ಗಂಡಸರು ಇದ್ದಾರೆ ಎಂದು ಬೈಬಲಲ್ಲಿದೆ. ಅದು ಮಾತ್ರನಾ, ಅದರಲ್ಲಿ ಚಿಕ್ಕ ಮಕ್ಕಳಿರ್ತಾರೆ, ಹೆಂಗಸರು ಇರುತ್ತಾರೆ. ಈ ರೀತಿ 10,000ಕ್ಕಿಂತ ಹೆಚ್ಚಾಗಿರುವವರಿಗೆ ಏಸಪ್ಪ ಬರೀ 2 ಮೀನು 5 ರೊಟ್ಟಿ ಮೂಲಕ ಪೋಷಣೆ ಮಾಡಿದ್ರು. ಸರಿ, ಇದು ನಿಮಗೆ ಚೆನ್ನಾಗಿ ಗೊತ್ತು. ಈ ಇನ್ಸಿಡೆಂಟ್ನ ನೀವು ತುಂಬ ಸಲ ಕೇಳಿರ್ತೀರಿ. ನಿಮಗೊಂದು ಹೇಳ, ನಾವೆಲ್ಲ ಯಾರು? ಏಸಪ್ಪನ ಫಾಲೋವರ್ಸ್. ಏಸಪ್ಪ ಏನು ಮಾಡ್ತಾರೆ, ಏಸಪ್ಪನ ನಾವು ಎಲ್ಲರೂ ಫಾಲೋ ಮಾಡಬೇಕು ಅನ್ನೋದು ನಮ್ಮ ಕರ್ತವ್ಯ. ನಾವೆಲ್ಲರೂ ಜೀಸಸ್ ಕ್ರೈಸ್ಟ್ನ ಫಾಲೋವರ್ಸ್, ನಾವೆಲ್ಲ ಏಸಪ್ಪನ ಫಾಲೋವರ್ಸ್. ನಾನು ನಿಮಗೆ ಒಂದು ವಾಕ್ಯನ ತೋರಿಸ್ತೀನಿ. ಅದು ಎಲ್ಲಿದೆ ಎಂದರೆ ಫಿಲಿಪಿಯರಿಗೆ 2ನೇ ಅಧ್ಯಾಯ 4ನೇ ವಾಕ್ಯ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಈ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಎಲ್ಲರೂ ಒಬ್ಬೊಬ್ಬರು ತನ್ನ ಕಾರ್ಯಗಳನ್ನು ಕುರಿತು ಮಾತ್ರ ಯೋಚಿಸದೆ ಮತ್ತೊಬ್ಬರ ಕಾರ್ಯಗಳನ್ನು ಕುರಿತು ಯೋಚಿಸಬೇಕು ಹಂಗಂತ ಬೈಬಲಲ್ಲಿ ಏಸಪ್ಪ ಬರೆದಿಟ್ಟಿದ್ದಾರೆ. ನಮ್ಮ ಕಾರ್ಯವನ್ನು ಮಾತ್ರವಲ್ಲ, ಪರರ ಕಾರ್ಯವನ್ನು ಸಹ ನೋಡ್ಬೇಕಂತೆ. ಇದೇ ಏಸಪ್ಪನ ಫಾಲೋವರ್ಸ್ ಮಾಡಬೇಕಾದ ಕಾರ್ಯ. ಏಸಪ್ಪನ ಫಾಲೋವರ್ಸ್ ಈ ರೀತಿ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀರಾ? ನಾನು ಆಲ್ರೆಡಿ ನಿಮಗೆ ಇನ್ಸಿಡೆಂಟ್ ಹೇಳಿದೆ ಅಲ್ವಾ? ಏಸಪ್ಪ ಬೆಟ್ಟದ ಮೇಲೆ ಪ್ರಸಂಗ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಯೋಚಿಸಿ ನೋಡಿ. ಬೆಳಗಿನಿಂದ ಏಸಪ್ಪ ಮಾತಾಡೋದನ್ನ ಜನರು ಕೇಳ್ತಾ ಇದ್ರು. ಆ ಜನರು ಹೇಗೆ ಊಟ ಮಾಡದೆ ಕೇಳ್ತಾ ಇದ್ರು, ಅದೇ ರೀತಿ ತಾನೇ ಏಸಪ್ಪನು ಊಟ ಮಾಡದೆ ಮಾತಾಡ್ತಾ ಇದ್ರು. ಬರೀ ಕೇಳ್ತಾ ಇದ್ದ ಜನರಿಗೆ ಅವ್ರಿಗೆ ಹಸಿವಾಗಿರುತ್ತೆ, ಊಟ ಕೊಡಿ ಅಂತ ಹೇಳೋದಾದ್ರೆ, ಆಗ ಬೆಳಗಿನಿಂದ ಸಾಯಂಕಾಲದವರೆಗೆ ಮಾತಾಡ್ತಾ ಇದ್ದ ಏಸಪ್ಪಗೆ ಹಸಿವಾಗಲ್ವಾ? ಏಸಪ್ಪಗೆ ಟಯರ್ಡ್ ಆಗಿರಲ್ವಾ? ಆದರೆ ಏಸಪ್ಪ ಏನು ಹೇಳಿದ್ರು? ಅವರು ಊಟ ಮಾಡಬೇಕು, ಅವ್ರಿಗೆ ಹಸಿವಾಗಿರುತ್ತೆ ಅಂತ ಹೇಳಿದ್ರು. ನೋಡಿದ್ರ, ಏಸಪ್ಪ ಅವರ ಕಾರ್ಯನ ಮಾತ್ರ ಯೋಚಿಸಲಿಲ್ಲ, ಮತ್ತೊಬ್ಬರ ಕಾರ್ಯವನ್ನು ಕೂಡ ಯೋಚಿಸಿದ್ರು.
ನಾವೆಲ್ಲ ಚಿಕ್ಕ ಮಕ್ಕಳು, ನಾವೆಲ್ಲ ಏಸಪ್ಪನ ಫಾಲೋವರ್ಸ್. ಆ ಚಿಕ್ಕ ಹುಡುಗ ಏನು ಮಾಡ್ದ? ಅವನಿಗೆ ಊಟ ಮಾಡೋದಕ್ಕೆ ಅವರಮ್ಮ 2 ರೊಟ್ಟಿ 5 ಮೀನನ್ನು ಕೊಟ್ಟಿದ್ದಾರೆ. ಅವನ ಲಂಚನ್ನು ತಿಂದೆ, ಇಲ್ಲ ಪರವಾಗಿಲ್ಲ, ನಾನು ನನ್ನನ್ನು ಮಾತ್ರ ಯೋಚಿಸಬಾರ್ದು, ಇಲ್ಲಿರೋ ಎಲ್ಲರಿಗೂ ಕೊಡಬೇಕು ಅಂತ ಅವನು ಯೋಚನೆ ಮಾಡಿದ್ರಿಂದ ಮಾತ್ರ ಅದನ್ನು ತಗೊಂಡೋಗಿ ಏಸಪ್ಪ ಹತ್ರ ಕೊಟ್ಟ. ಅದೇ ಬ್ಲೆಸ್ಸಿಂಗ್ ಆಗಿತ್ತು. ನಿಮ್ಮ ಲೈಫಲ್ಲಿ ಏನೋ ಒಂದು ಮೆರಕಲ್ ಬೇಕಾ, ಯಾವುದೋ ಒಂದು ಅದ್ಭುತ ಬೇಕಾ? ಅವಾಗ ನೀವೇನು ಮಾಡಬೇಕು? ನಿಮಗೆ ಮಾತ್ರ ಅಲ್ಲ, ಮತ್ತೊಬ್ಬರನ್ನ ಕುರಿತು ಯೋಚಿಸ್ಬೇಕಂತೆ. ನಮಗೆ ಮಾತ್ರ ಅಲ್ಲ, ಮತ್ತೊಬ್ಬರಿಗಾಗಿಯೂ ನಾವು ಯೋಚಿಸ್ಬೇಕಂತೆ. ಆಗ ಈ ಚಿಕ್ಕ ಹುಡುಗ ಏನು ಮಾಡಿದ್ದ? ಎಲ್ಲರೂ ಹಸಿವಿನಿಂದ ಇದ್ದಾರೆ ಎಂದು ಆ ಹುಡುಗನಿಗೆ ಅನ್ನಿಸಿತು. ಅದೇ ರೀತಿಯೇ ಏಸಪ್ಪಗೆ ಅನ್ನಿಸಿತು. ಆ ರೀತಿಯ ಚಿಕ್ಕ ಹುಡುಗನಿಗೂ ಅನ್ನಿಸಿತು. ಆಗ ಆ ಹುಡುಗ ಶೇರ್ ಮಾಡಲು ಆರಂಭಿಸಿದ. ನೀವು ನಿಮ್ಮ ಥಿಂಗ್ಸ್ನ ಮತ್ತೊಬ್ಬರಿಗೆ ಶೇರ್ ಮಾಡ್ತೀರಾ, ಮತ್ತೊಬ್ಬರಿಗೆ ಕೊಡುತ್ತೀರಾ, ಅದು ಕೂಡ ಒಳ್ಳೆಯ ಕಾರ್ಯ. ಮತ್ತೊಬ್ಬರಿಗೆ ಒಳ್ಳೆಯದು ಮಾಡಬೇಕು. ಪ್ರಾರ್ಥಿಸುವುದು, ಈ ಜಾಲಿ ಟೈಮಲ್ಲಿ ನೀವು ಕೂಡ ಈಗ ಪ್ರಾರ್ಥಿಸಿ ಬಂದಿದ್ದೀರಲ್ಲ ಪ್ರೇಯರ್ ಪಾಯಿಂಟ್ಸ್ಗೆ, ಅದು ಕೂಡ ಮತ್ತೊಬ್ಬರ ಕಾರ್ಯಕ್ಕಾಗಿ ಪ್ರಾರ್ಥಿಸುವುದು. ಏಕೆಂದರೆ ನಿಮಗಾಗಿ ಅಲ್ಲವಲ್ಲ, ಮತ್ತೊಬ್ಬರಿಗಾಗಿ ತಾನೇ ಪ್ರಾರ್ಥಿಸಿದ್ದೀರಿ. ದೇಶಕ್ಕಾಗಿ ಪ್ರಾರ್ಥಿಸುವುದು, ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವುದು, ಇದೆಲ್ಲವೂ ಮತ್ತೊಬ್ಬರ ಕಾರ್ಯ. ಅನೇಕರಿಗೆ ಏಸಪ್ಪನ ಕುರಿತು ತಿಳಿದಿಲ್ಲ. ಅವರಿಗೆ ಏಸಪ್ಪನನ್ನು ಕುರಿತು ಹೇಳುವುದು ಕೂಡ ಒಳ್ಳೆಯ ಕಾರ್ಯ. ಗೊತ್ತಾ? ವಾಕ್ಯ ಏನು ಹೇಳುತ್ತದೆ? ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಎಂದು. ಆಗ ನಮ್ಮ ವಿಷಯವನ್ನು ಮಾತ್ರ ನೋಡಬಾರದು, ಮತ್ತೊಬ್ಬರ ಒಳ್ಳೆಯದನ್ನು, ಮತ್ತೊಬ್ಬರ ಅವಶ್ಯಕತೆಯನ್ನು, ಮತ್ತೊಬ್ಬರ ಒಳ್ಳೆಯ ಕಾರ್ಯಗಳನ್ನು ಸಹ ನೋಡಬೇಕು. ಅದೇ ತುಂಬ ಇಂಪಾರ್ಟೆಂಟ್. ಏಕೆಂದರೆ ನಾವು ಫಾಲೋವರ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಏಸಪ್ಪ ನಮಗೆ ಅದನ್ನೇ ಹೇಳಿಕೊಟ್ಟರು. ಸರಿನಾ? ನಾವೀಗ ಪ್ರಾರ್ಥಿಸೋಣವಾ? ಎಲ್ಲರೂ ಕಣ್ಣು ಮುಚ್ಚಿರಿ, ನಾವು ಪ್ರಾರ್ಥಿಸೋಣ. ನಾವೆಲ್ಲರೂ ಹೇಳಬೇಕು, ಏಸಪ್ಪ ನಾನು ನಿನ್ನ ಫಾಲೋವರ್ ಆಗಿರಬೇಕು, ನಾವು ನಿಮ್ಮ ಫಾಲೋವರ್ ಆಗಿರಬೇಕು. ಆದ್ದರಿಂದ ನಾನು ನನ್ನ ಕಾರ್ಯವನ್ನು ಯೋಚಿಸುವುದಕ್ಕಿಂತ ಮತ್ತೊಬ್ಬರ ಕಾರ್ಯವನ್ನು ಯೋಚಿಸಬೇಕು. ನಾನು ಇನ್ನು ಮೇಲೆ ಚೆನ್ನಾಗಿ ಪ್ರಾರ್ಥಿಸುತ್ತೇನೆ, ಮತ್ತೊಬ್ಬರಿಗೆ ನಿಮ್ಮನ್ನು ಕುರಿತು ಹೇಳುತ್ತೇನೆ. ಆ ರೀತಿ ಹೇಳಿ ನಾವು ಪ್ರಾರ್ಥಿಸಲಿದ್ದೇವೆ. ಓಕೆನಾ? ಎಲ್ಲರೂ ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸೋಣವಾ? ತಂದೆಯೇ, ಈಗ ನಾವು ಕೇಳಿದಂಥ ಸತ್ಯತೆಯನ್ನು ತಿಳಿಪಡಿಸಿಯಪ್ಪ. ಏಸಪ್ಪ, ಇವತ್ತು 2 ಮೀನು 5 ರೊಟ್ಟಿಯಲ್ಲಿ ನೀವು ಆ ಇನ್ಸ್ಟೆಂಟನ್ನು ನಮಗೆ ಹೇಳಿಕೊಟ್ಟಿದ್ದೀರಿ. ನಾವು ಯಾವಾಗಲೂ ನಮ್ಮ ಕಾರ್ಯವನ್ನು ಮಾತ್ರ ಯೋಚಿಸಬಾರದು, ಮತ್ತೊಬ್ಬರ ಕಾರ್ಯವನ್ನು ಕುರಿತು ಯೋಚಿಸಬೇಕು ಎಂದು ನೀವು ಹೇಳಿಕೊಟ್ಟಿದ್ದೀರಿ. ನಿಮ್ಮ ಲೈಫನ್ನು ನೋಡಿ ನಾವು ಕಲಿಯುತ್ತಿದ್ದೇವೆ. ನಿಮ್ಮನ್ನು ನೋಡಿ ಆ ಚಿಕ್ಕ ಹುಡುಗ ಕಲಿತುಕೊಂಡ. ಈ ಸಂಭವದ ಮೂಲಕ ನಾವು ಕಲಿತುಕೊಂಡೆವಪ್ಪ. ನಾವು ಮತ್ತೊಬ್ಬರಿಗಾಗಿ ಯೋಚಿಸಬೇಕು. ನಮ್ಮ ವಿಷಯವನ್ನು ಮಾತ್ರ ನಾವು ಯೋಚಿಸಬಾರದು. ನಾವು ಸ್ವಹಿತವಾಗಿರಬಾರದು. ನಾನು ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು, ಮತ್ತೊಬ್ಬರಿಗೆ ಏಸಪ್ಪನನ್ನು ಕುರಿತು ಹೇಳಬೇಕು, ಮತ್ತೊಬ್ಬರಿಗಾಗಿ ಚೆನ್ನಾಗಿ ಪ್ರಾರ್ಥಿಸಬೇಕು. ನನಗೆ ಹೆಲ್ಪ್ ಮಾಡಿ ಏಸಪ್ಪ, ನನಗೆ ಸಹಾಯ ಮಾಡಿ ಏಸಪ್ಪ. ನಾನು ಸ್ವಾರ್ಥತೆಯಿಂದ ಇರಬಾರದು. ನಾನು ಎಲ್ಲರಿಗೂ ಹೆಲ್ಪ್ ಮಾಡುವವಳಾಗಿರಬೇಕು. ನಾನು ಎಲ್ಲರಿಗೂ ಹೆಲ್ಪ್ ಮಾಡುವವನಾಗಿರಬೇಕು. ನಮಗೆ ಸಹಾಯ ಮಾಡಿ ತಂದೆಯೇ. ಪ್ರಾರ್ಥಿಸುವ ಒಬ್ಬೊಬ್ಬರನ್ನು ನೋಡಿರಿ ದೇವರೇ. ಅಪ್ಪ, ನೋಡುತ್ತಿರುವ ಒಬ್ಬೊಬ್ಬರು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದ್ದಾರೆ. ನಾನು ಚೆನ್ನಾಗಿ ಪ್ರಾರ್ಥಿಸುತ್ತೇನೆ, ಎಲ್ಲರಿಗೂ ಒಳ್ಳೆಯ ಮಗುವಾಗಿರುತ್ತೇನೆ, ಶೇರ್ ಮಾಡುತ್ತೇನೆ, ಸ್ವಾರ್ಥತೆಯಿಂದ ಇರುವುದಿಲ್ಲ ಎಂದು ಒಪ್ಪಿಸಿಕೊಟ್ಟಿದ್ದಾರಪ್ಪ. ಪ್ರಾರ್ಥಿಸಿದ ಒಬ್ಬೊಬ್ಬರೊಂದಿಗೆ ನೀವು ಹಿರಿರಿ, ಅವರ ವಿದ್ಯಾಭ್ಯಾಸದಲ್ಲಿ ಜ್ಞಾನ ಕೊಡಿರಿ. ಯಾವ ಕಾರ್ಯದಲ್ಲಿ ಅವರು ಪ್ರಾರ್ಥಿಸುತ್ತಾರೋ ಆ ಕಾರ್ಯದಲ್ಲಿ ಅವರಿಗೆ ಜಯ ಕೊಡಿರಿ. ಅವರು ಪ್ರಾರ್ಥಿಸುವ ಕಾರ್ಯದಲ್ಲಿ ಜಯ ಕೊಡಿರಿ. ಅವರ ಅಗತ್ಯಗಳನ್ನೆಲ್ಲ ಸಂಧಿಸಿರಿ, ಅವರನ್ನು ಕಾಪಾಡಿರಿ, ಅವರ ಕುಟುಂಬವನ್ನು ಕಾಪಾಡಿಕೊಳ್ಳಿರಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಮಕ್ಕಳೇ, ನಾವು ಪ್ರಾರ್ಥಿಸಿದ್ದೇವೆ. ಏಸಪ್ಪ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಒಂದು ವಿಷಯವನ್ನು ಮಾತ್ರ ಮರೆತು ಹೋಗಬೇಡಿ. ನಮ್ಮ ಕಾರ್ಯವನ್ನು ಮಾತ್ರ ಯೋಚಿಸಬಾರದು, ಮತ್ತೊಬ್ಬರ ಕಾರ್ಯವನ್ನು ಯೋಚಿಸಬೇಕು. ನಾನು ಒಳ್ಳೆಯದನ್ನು ಮಾಡುತ್ತಿದ್ದೇನೆ ಎಂದು ಮನೆಯಲ್ಲಿ ಒಳ್ಳೆಯದನ್ನು ಮಾಡದೇ ಇರಬಾರದು. ನಿಮ್ಮ ಅಮ್ಮ ಅಪ್ಪಗೆ ಹೆಲ್ಪ್ ಮಾಡಬೇಕು, ಅದೇ ಬಹಳ ಮುಖ್ಯ. ಸರಿನಾ? ಜಾಲಿ ಟೈಮ್ ಇವತ್ತು ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನೆಕ್ಸ್ಟ್ ವೀಕ್ ಜಾಲಿ ಟೈಮ್ನ ನೋಡೋದನ್ನ ಮರೆಯಬೇಡಿ. ಬಾಯ್ ಬಾಯ್. ಮಕ್ಕಳೇ, ಮೆಸೇಜ್ ಕೇಳಿದ್ರಾ? ಎಂಜಾಯ್ ಮಾಡಿದ್ರಾ? ನಿಮ್ಗೆ ಯೂಸ್ಫುಲ್ ಆಗಿತ್ತಾ? ಈ ಪ್ರೋಗ್ರಾಮ್ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ ಅಂತ ನಾವು ನಂಬ್ತೀವಿ. ಮತ್ತೆ ನಿಮ್ಮನ್ನ ಮುಂದಿನ ವಾರ ಸಂಧಿಸ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.